ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮಾತನಾಡ್ಲಿಕ್ಕೆ ಹೊರಟಿರುವುದು ಕಾಂತಾರ ಚಾಪ್ಟರ್ 1 ಮೂವಿಯ 6ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ. ಎಸ್ ಫ್ರೆಂಡ್ಸ್, ಕಾಂತಾರ ಮೂವಿ ರಿಲೀಸ್ ಆಗಿ 6 ದಿನ ಆಗಿದ್ದು 6 ದಿನಗಳಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳಬಹುದು ಕಾಂತಾರ ಚಾಪ್ಟರ್ 1 ಮೂವಿ. ಹಾಗೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ನಲ್ಲಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆಕ್ಟರ್ ಹಾಗೂ ಡೈರೆಕ್ಟರ್ ಆದಂತಹ ರಿಷಬ್ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಹಾಗೆ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ತಿಳಿಸುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆಕ್ಟರ್ ಹಾಗೂ ಡೈರೆಕ್ಟರ್ ಆದಂತಹ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಈ ಮೂವಿಯ 6ನೇ ದಿನದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ನ ಪ್ರಕಾರ ಕರ್ನಾಟಕದಲ್ಲಿ 9,30,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 5,85,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳುನಾಡಿನಲ್ಲಿ 7,30,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಕೇರಳದಲ್ಲಿ 6ನೇ ದಿನ 2,80,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಹಿಂದಿಯಲ್ಲಿ 8,40,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ತಿಳಿಸುವುದಾದರೆ 4,30,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ತಿಳಿಸುವುದಾದರೆ 38,40,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ 6 ದಿನದ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ತಿಳಿಸುವುದಾದರೆ 424,20,00,000 ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳಬಹುದು ಕಾಂತಾರ ಚಾಪ್ಟರ್ 1 ಮೂವಿ. ಹಾಗೆ ನೀವೇನಾದರೂ ಈ ಫಿಲ್ಮ್ ನೋಡಿದರೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆ್ಯಕ್ಟರ್ ಆದಂತಹ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.